ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಸಂಪ್ರಶ್ನದ ವೇದಿಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಮತ್ತು ಇಲ್ಲಿ ಕೇಳಿದ ಪ್ರಶ್ನೆಗಳನ್ನು ಯಥಾಶಕ್ತಿ ಉತ್ತರಿಸುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಒಂದು ಪ್ರಶ್ನೆ ಬಂದದ್ದು, ಪರಶುರಾಮ ಅವತಾರ ಆಗಿದ್ದೇ ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡಲಿಕ್ಕೆ. ಮಹಾಭಾರತದಲ್ಲೂ ಕೂಡ ಇದೇ ನಡೀತಾ ಇತ್ತು. ಮಹಾಭಾರತ ಯುದ್ಧದ ನೆಪದಲ್ಲಿ ಅವರು ಕೂಡ ಈ ಯುದ್ಧದ ವೇದಿಕೆಗೆ ಪ್ರವೇಶ ಮಾಡಬಹುದಿತ್ತಲ್ವಾ ಅಂತ ಒಂದು ಪ್ರಶ್ನೆ. ಆದ್ರೆ ಅವರು ಇಲ್ಲಿ ಪ್ರವೇಶ ಮಾಡಲಿಲ್ಲ ಅಂದ್ರೆ ಯಾರು ಅವರನ್ನ ಕರೀಲಿಲ್ಲ. ಹಿಂದೆ ಅವರ ಅವತಾರ ಎತ್ತಿದ್ದೇ ಆಗ ತನ್ನ ತಂದೆಯನ್ನ ಸಂಹಾರ ಮಾಡಿದ್ದ ಕಾರಣಕ್ಕಾಗಿ ಮತ್ತು ಇದೇ ರೀತಿ ಅನೇಕ ಭಾರ್ಗವ ಗೋತ್ರದ ಅನೇಕ ಹಿರಿಯರನ್ನ ಅವರ ಮನೆಗೆ ನುಗ್ಗಿ ಅವರನ್ನ ಸಂಹಾರ ಮಾಡಿದ ಕಾರಣಕ್ಕಾಗಿ, ಅಷ್ಟು ಜನರ ಕಣ್ಣೀರನ್ನ ತೊಳೆಯುವುದಕ್ಕಾಗಿ ಅವರು ಕ್ಷತ್ರಿಯರನ್ನ ಸಂಹಾರ ಮಾಡಿದ್ರು. ಆವಾಗ ರಾಮಾವತಾರದ ಕಾಲದಲ್ಲಿ ನಮ್ಗೆ ಇದೊಂದು ಪ್ರಸಂಗ ಏನ್ ಬರುತ್ತೆ ಅಂದ್ರೆ, ರುದ್ರ ಧನುಸ್ಸನ್ನ ಮುರಿದು ಸೀತೆಯನ್ನು ವಿವಾಹವಾಗಿ ಬಂದ ಬಳಿಕ, ನೀನು ಅದನ್ನು ಮುರಿದ್ರೆ ಸಾಕಾಗುದಿಲ್ಲ, ನಾನು ತೊಟ್ಟಂತಹ ಧನುಸ್ಸನ್ನು ಕೂಡ ನೀನು ಮುರಿದದ್ದಾದ್ರೆ ಆವಾಗ ನೀನು ಮುಂದಿನ ವ್ಯವಹಾರವನ್ನ ಜವಾಬ್ದಾರಿಗಳನ್ನು ನಡೆಸಲಿಕ್ಕೆ ಅರ್ಹ ಅಂತ ಭಾವಿಸ್ತೇನೆ ಅಂತ ಹೀಗೆ ತೀರ್ಮಾನ ಮಾಡಿ ತನ್ನ ಕೈಯಲ್ಲಿದ್ದ ವೈಷ್ಣವ ಧನುಸ್ಸನ್ನು ಕೊಡುತ್ತಾನೆ. ರಾಮ ಅದನ್ನು ಯಶಸ್ವಿಯಾಗಿ ಹಿಡಿದು ಅವನನ್ನ ಸೋಲಿಸ್ತಾನೆ ಕೂಡ. ಹೀಗೆ ಪರಶುರಾಮ ಆ ಕಾಲದಲ್ಲಿ ತನ್ನ ಅಧಿಕಾರವನ್ನ ರಾಮನ ಕೈಗೆ ಒಪ್ಪಿಸಿ ಇನ್ನು ಮುಂದೆ ಕ್ಷಾತ್ರದ ವ್ಯವಸ್ಥೆಯನ್ನ ಸರಿಪಡಿಸುವ ಮತ್ತು ಅಲ್ಲಿರುವಂತಹ ಹುಳುಕುಗಳನ್ನ ಕಳೆಯುವ ಜವಾಬ್ದಾರಿ ನಿನ್ನದು ಅಂತ ರಾಮನ ಕೈಗೆ ಒಪ್ಪಿಸಿ ಹೋಗಿದ್ದ. ಆದ್ರೆ ಪರಶುರಾಮ ಚಿರಜೀವಿಯಾದ ಕಾರಣಕ್ಕಾಗಿ ಅವನು ಕೃಷ್ಣಾವತಾರದ ಕಾಲದಲ್ಲೂ ನಮಗೆ ಕಾಣಿಸ್ತಾನೆ. ಅಷ್ಟೇ ಅಲ್ಲ, ಅವನು ಕರ್ಣನಿಗೆ, ಭೀಷ್ಮನಿಗೆ, ದ್ರೋಣನಿಗೆ, ಹೀಗೆ ಅಕೃತವರ್ಣನೆ ಮೊದಲಾದ ಅನೇಕ ವ್ಯಕ್ತಿಗಳಿಗೆ ಶಸ್ತ್ರಗಳ ಪಾಠ ಮಾಡಿದ್ದರ ಉಲ್ಲೇಖ ನಮಗೆ ಬರುತ್ತೆ. ಈ ಸಂದರ್ಭದಲ್ಲಿ ಯಾಕೆ ಬರಲಿಲ್ಲ ಅಂದ್ರೆ, ಅವರು ಶಿಷ್ಯರ ಮೂಲಕ ಆ ಶಸ್ತ್ರದ ಬಳಕೆಯ ದಾರಿಯನ್ನು ಅವರಾಗ್ಲೇ ಬಿಟ್ಟು ಕೊಟ್ಟಾಗಿತ್ತು. ಮತ್ತೆ ತಾನು ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಅಲ್ಲ, ಯುದ್ಧ ಮಾಡೋದಿಲ್ಲ ಅಂತ ಏನು ಇರ್ಲಿಲ್ವಲ್ಲ. ಯಾಕೆಂದ್ರೆ ಅಂಬೆಗೆ ನ್ಯಾಯ ಒದಗಿಸ್ಬೇಕು ಅಂತ ಅವಳ ಅಜ್ಜನಾದಂತಹ ಹೋತ್ರವಾಹನ ಅಕೃತವರ್ಣನ ಹತ್ರ ಕೇಳಿಕೊಂಡು ಪರಶುರಾಮನನ್ನ ಕರೆಸಿ ನ್ಯಾಯ ತೀರ್ಮಾನ ಮಾಡ್ಲಿಕ್ಕೆ ಕರೆದಿತ್ತಲ್ವಾ. ಹಾಗೆ ಇಲ್ಲೂ ಕೂಡ ಯಾರಾದ್ರೂ ಕರೆದು ಅವರನ್ನ ಸೇರಿಸ್ಕೊಳ್ಬಹುದಿತ್ತಲ್ವಾ ಅಂದ್ರೆ, ಅದು ವ್ಯಕ್ತಿಶಃ ಬಂದ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಸೇರಿದ್ದು ಹೊರತು ಅವತಾರದ ಕಾರ್ಯವಾಗಿ ನೆಲೆಗೊಳ್ಳಿಕ್ಕೆ ಸ್ವತಃ ಇಲ್ಲಿ ಕೃಷ್ಣನು ಕೂಡ ತಾನೇ ನೇರವಾಗಿ ಚಕ್ರ ಹಿಡಿಯದೆ ಪಾಂಡವರ ಕೈಯಲ್ಲೇ ಯಾಕೆ ಯುದ್ಧವನ್ನ ಮಾಡಿಸಿದ ಅಂದ್ರೆ, ನಾನಲ್ಲ ಇಲ್ಲಿ ಕೆಲಸ ಮಾಡ್ಬೇಕಾದ. ಯಾಕಂದ್ರೆ ಪೂರ್ವದಲ್ಲೇ 18 ಬಾರಿ 10-20 ಅಕ್ಷೋಹಿಣಿ ಸೈನ್ಯವನ್ನ ಜರಾಸಂಧನ ಪರವಾಗಿ ಬಂದವರನ್ನ ನಿರ್ನಾಮ ಮಾಡಿ ಆಗಿತ್ತು ಕೃಷ್ಣ. ಈಗ ತನ್ನ ಭಕ್ತರ ಮೂಲಕ ಆಗಿ ಅವರಿಗದರ ಪುಣ್ಯ ಅಂಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವನು ಸ್ವತಃ ಶಸ್ತ್ರ ತ್ಯಾಗವನ್ನ ಮಾಡಿಯೇ ಯುದ್ಧದಲ್ಲಿ ಕೇವಲ ಸಾರಥಿಯಾಗಿ ನಿಂತದ್ರ ಹಿಂದೆ ಇನ್ನು ಪರಶುರಾಮ ಬರಬೇಕಾದ ಅಗತ್ಯವೇ ಇರಲಿಲ್ಲ. ಅದರಿಂದಾಗಿ ಪರಶುರಾಮ ಅಲ್ಲಿ ಪ್ರವೇಶ ಮಾಡಲಿಲ್ಲ. ಮುಖ್ಯ ಕಾರಣ, ಅವನನ್ನು ಯಾರು ಕೂಡ ಈ ಯುದ್ಧದಲ್ಲಿ ಕರೆಯುವ ಪ್ರಸಂಗ ಬರಲಿಲ್ಲ. ಯಾಕೆಂದ್ರೆ ಅವನು ಮಹೇಂದ್ರ ಪರ್ವತದಲ್ಲಿ ತಪಸ್ಸಿಗಾಗಿ ಕುಳಿತಿದ್ದ ಅನ್ನುವ ಕಾರಣಕ್ಕಾಗಿ ಅವನು ಈ ವ್ಯವಸ್ಥೆಯ ಒಳಗೆ, ರಾಜಕೀಯ ವ್ಯವಸ್ಥೆ ಇರಬಹುದು, ಸಾಮಾಜಿಕ ವ್ಯವಸ್ಥೆ ಇರಬಹುದು, ರಾಜಕೀಯ ವ್ಯವಸ್ಥೆ ಇರಬಹುದು, ಇಲ್ಲಿಯ ಯಾವುದೇ ಹಂತದಲ್ಲಿ ಆತನಿಗೆ ಸಂಪರ್ಕ ಇರಲಿಲ್ಲ. ಅದರಿಂದಾಗಿ ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಅನ್ನೋದು ಇಷ್ಟು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಭೀಷ್ಮ, ದ್ರೋಣ, ಕೃಪ, ಕರ್ಣ ಇವರೆಲ್ಲ, ಕರ್ಣ ಆದ್ರೂ ಅವನಿಗೆ ನೇರ ಸಂಬಂಧಿಯಾಗಿದ್ದ. ಉಳಿದವರೆಲ್ಲ ಇನ್ವಾಲ್ವ್ ಆಗ್ಲಿಕ್ಕೆ ಕಾರಣ ನೇರವಾಗಿ ದುರ್ಯೋಧನನ ಹಠವಾದ ನೀವು ಬರಲೇಬೇಕು ಅನ್ನುವ ಒತ್ತಾಸೆ ಇತ್ತು. ಆ ಕಾರಣಕ್ಕೋಸ್ಕರ ಕೌರವರ ಪರವಾಗಿ ಯಾರು ಧೃತರಾಷ್ಟ್ರನ ಪರವಾಗಿ ಅವರು ನಿಂತು ಯುದ್ಧವನ್ನ ಮಾಡಿದ್ರು. ಇನ್ನುಳಿದವರೆಲ್ಲ ಆ ಕಡೆಯಿಂದ ವಿರಾಟ, ಉಳಿದಂತೆ ದೃಪದ ಮೊದಲಾದವರೆಲ್ಲ ಹೇಗೂ ಮಗಳನ್ನ ಕೊಟ್ಟು ದೃಪದ ಹಾಗೂ ಮಗಳನ್ನ ಮೊಮ್ಮಗನಿಗೆ ಕೊಟ್ಟು ವಿರಾಟ, ಅಂದ್ರೆ ಪಾಂಡವರ ಮೊಮ್ಮಗನಿಗೆ ಕೊಟ್ಟು ವಿರಾಟ, ಹೀಗೆ ಸಂಬಂಧಿಗಳಾಗಿದ್ರು ಅನ್ನುವ ಕಾರಣಕ್ಕಾಗಿ ಅವರೆಲ್ಲ ಪಾಂಡವರ ಪರವಾಗಿ ನಿಂತು ಯುದ್ಧ ಮಾಡಿದ್ರು. ಹೀಗೆ ಈ ಯುದ್ಧದಲ್ಲಿ ಅನೇಕ ತಲೆಮಾರುಗಳ ಸಂಪರ್ಕ ಇದ್ದದ್ದಾದ್ರೂ ಕೂಡ ಪರಶುರಾಮನ ಪ್ರವೇಶ ಆಗುವ ಹಾಗೆ ಅಲ್ಲಿ ಬಲರಾಮನು ಬರಲಿಲ್ಲ, ವಿದುರನು ಬರಲಿಲ್ಲ, ಪರಶುರಾಮನು ಬರಲಿಲ್ಲ. ಹೀಗೆ ಬಾರದವರು ಬಹಳ ಜನ ಇದ್ರು. ಸ್ವತಃ ಯಾದವರೇ ಬರಲಿಲ್ಲ. ಯಾದವರಲ್ಲಿ ಕೃತವರ್ಮ ಈ ಕಡೆಯಿಂದ ಚೇಕಿತಾನ ಬಿಟ್ರೆ ಹೆಚ್ಚಿನವರು ಯಾರೂ ಕೂಡ ಈ ಯುದ್ಧದಲ್ಲಿ ಸೇರಿಕೊಳ್ಳಿಲ್ಲ. ಯಾದವ ವೀರರಲ್ಲಿ ಒಂದು ನಾರಾಯಣ ಸೈನ್ಯ ಒಂದು ಕೌರವರ ಪರವಾಗಿ ಹೋರಾಡಿದ್ದು ಬಿಟ್ರೆ ಉಳಿದ ಯಾದವರು ಯಾರು ಪ್ರಮುಖ ವೀರರು ಈ ಯುದ್ಧದಲ್ಲಿ ಭಾಗವಹಿಸಲಿಲ್ಲ ಅನ್ನೋದು ಇಷ್ಟು ನಮಗೆ ಗೊತ್ತಾಗುತ್ತೆ. ನಮಸ್ಕಾರ.